ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನೀವು ಕುತೂಹಲದಿಂದ ಕಾಯ್ತಿರೋ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇಂದು ಸಂಜೆ 6 ಗಂಟೆಗೆ ಶುರುವಾಗಲಿದೆ. ವೋಟಿಂಗ್ ಲೈನ್ಗಳು ಇಂದು ಬೆಳಗ್ಗೆ 11 ಗಂಟೆಗೆ ಮುಕ್ತಾಯವಾಗಿದ್ದು, ಕನ್ನಡ ಬಿಗ್ ಬಾಸ್ ವೀಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧಿಯ ಗೆಲುವನ್ನು ನೋಡೋಕೆ ಕಾತುರದಿಂದ ಕಾದು ಕುಳಿತಿದ್ದಾರೆ. ಈ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸುದ್ದಿಗಳು ಹರಿದಾಡುತ್ತಿವೆ. ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ಹಾಗೂ ಹನುಮಂತ್ ವಿನ್ ಆಗಿದ್ದಾರೆ ಅಂತ ಅವರ ಅಭಿಮಾನಿಗಳು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಗಳನ್ನು ಹಾಕಿಕೊಂಡಿದ್ದಾರೆ. ಇತ್ತ ರಜತ್ ಅಭಿಮಾನಿಗಳು ಕೂಡ ಅವನ ಹಳೆಯ ವಿಡಿಯೋಗಳನ್ನು ಹಾಕಿ ಪ್ರಮೋಷನ್ ಮಾಡುತ್ತಿದ್ದು, ಹಾಗೆ ಇನ್ನು ಕೆಲವರು ಭವ್ಯ ಹಾಗೂ ರಜತ್ ಮನೆಯಿಂದ ಹೊರ ಬಂದಿದ್ದಾರೆ ಎಂಬ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹಾಗೆ ರಜತ್ ವಿಷಯವಾಗಿ ಒಂದು ವಾರದಿಂದ ಅವನ ಮಾಜಿ ಪ್ರೇಯಸಿ ಜೊತೆಗಿರುವ ಫೋಟೋವನ್ನು ಹರಿಬಿಟ್ಟು ಕೆಲವು ಕಿಡಿಗೇಡಿಗಳು ಅವನನ್ನು ಡಿಫೇಮ್ ಮಾಡುತ್ತಾ ಇದ್ದಾರೆ ಹಾಗೂ ಅವನ ಎಲ್ಲ ಪೋಸ್ಟ್ ಗಳಲ್ಲಿ ಕೆಟ್ಟದಾಗಿ ಕಮೆಂಟ್ ಅನ್ನು ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ರಜತ್ ಅವರ ಹೆಂಡತಿ ಅಕ್ಷತಾ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಕಮೆಂಟ್ ಗಳಿಗೂ ತಕ್ಕ ಉತ್ತರವನ್ನು ಕೊಡುತ್ತಿದ್ದಾರೆ. ಇಂದು ಬೆಳಗ್ಗೆ ಬಂದಿರುವ ಹಲವು ಮಾಹಿತಿಗಳ ಪ್ರಕಾರ ಹನುಮಂತು ಅವರಿಗೆ ಅಧಿಕ ವೋಟ್ಗಳು ಬಂದಿವೆ ಎನ್ನುವ ಕೆಲವು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಆದರೆ ಕಲರ್ಸ್ ಕನ್ನಡ ಪ್ರತಿದಿನ ಪ್ರೊಮೋ ಬಿಡುಗಡೆ ಮಾಡುವ ಹಾಗೆ ಇಂದಿನ ಪ್ರೊಮೋ ಕೂಡ ಬಿಡುಗಡೆ ಮಾಡಿದ್ದು, ಆದರೆ ಅದರಲ್ಲಿ ಯಾವುದೇ ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿಲ್ಲ. ಇತ್ತ ಕಿಚ್ಚ ಸುದೀಪ್ ಸರ್ ಅವರು ಇದು ನನ್ನ ಕೊನೆಯ ಬಿಗ್ ಬಾಸ್ ಶೋ ಆಗಿದ್ದು ನಿರೂಪಣೆಯು ಕೊನೆಯಾಗಲಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಇದರಲ್ಲಿ ಯಾವುದೇ ಮೋಸ ನಡೆಯಲು ಬಿಡುವುದಿಲ್ಲ ಎನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ವ್ಯಕ್ತಿತ್ವದ ಆಟವನ್ನು ಇದುವರೆಗೂ ಆಡಿಕೊಂಡು ಬಂದಿದ್ದು, ಆದರೆ ಬಿಗ್ ಬಾಸ್ ಶೋನ ಕೊನೆಯ ವಾರದವರೆಗೂ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ತಮ್ಮ ತಪ್ಪುಗಳನ್ನು ತಿದ್ದುತ್ತಾ ಬಂದಿದ್ದಾರೆ. ಹಾಗೆ ನೋಡಿದರೆ ಪ್ರತಿ ಬಾರಿಯ ಹಾಗೆ ಈ ಬಾರಿ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರು ಅನ್ನುವ ಕುತೂಹಲ ಸ್ವಲ್ಪ ದೂರನೇ ಉಳಿಯಲಿದೆ. ಯಾಕಪ್ಪ ಅಂದ್ರೆ ಸ್ಪರ್ಧಿಗಳು ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡುತ್ತಾ ಬಂದಿದ್ದು ಈ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವು ಚಾನೆಲ್ಗಳಲ್ಲಿ ಈ ಬಾರಿ ಮಹಿಳೆಯರಿಗೆ ಟ್ರೋಫಿ ಸಿಗಲಿದೆ ಎನ್ನುವ ಸುದ್ದಿಯನ್ನು ಹಬ್ಬಿಸುತ್ತಾ ಇದ್ದಾರೆ. ಈಗಾಗಲೇ ಮನೆಯಿಂದ ಹೊರಳುತ್ತಿರುವ ಬಿಗ್ ಬಾಸ್ ಸೀಸನ್ನ ಹಳೆಯ ಸ್ಪರ್ಧಿಗಳು ಈ ಬಾರಿಯ ವಿನ್ನರ್ ಯಾರಾಗಬಹುದು ಎಂಬ ಅವರವರ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಹಾಗೆ ಇನ್ನು ಕೆಲವು ಗಂಟೆಗಳಲ್ಲಿ ಬಿಗ್ ಬಾಸ್ ಸೀಸನ್ 11ರ ಫಿನಾಲೆ ಶುರುವಾಗಲಿದ್ದು, ಉಳಿದಿರುವ 6 ಸ್ಪರ್ಧಿಗಳಲ್ಲಿ ಇವತ್ತು ಮನೆಯಿಂದ ಹೊರಹೋಗುವ ಸ್ಪರ್ಧಿಗಳು ಯಾರು ಎಂಬುದನ್ನು ನೋಡೋಣ. ಹಾಗೆ ನಾಳೆ ಬಿಗ್ ಬಾಸ್ ಸೀಸನ್ 11ರ ಗೆಲುವಿನ ಕಿರೀಟ ಯಾರ ಮುಡಿಗೇರಲಿದೆ ಎಂಬುದನ್ನು ನೋಡೋಣ. ಹಾಗೆ ಯಾರಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ.